ಸುಮಾರು ದಿವಸ ಆಯ್ತಲ್ಲ ನೀವು ನನ್ನ ಕಜುವನ್ನು ನೋಡದೆ. ನನಗೆ ಕೂರ ಎಂತ ಹೊರಿಸೋದು, ಅದು ಕಾಲು ಬೆಂಡಾಗೋದು ಭಾರಕ್ಕೆ ಅದೆಲ್ಲ ಬೇಡ ಅಂತೇಳಿ ಈಗ 2 ದುಬೈ ಅದಕ್ಕೆ ಈಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದಾರೆ. ಹೀಗೆ ಒಂದು ಪೀಸ್ ತಗೊಂಡು ಬೈಗೆ ಹಾಕ್ಕೊಂಡು ನೋಡಿ ಒಳ್ಳೆ ನೀರುಂಟು, ಫೋರ್ಸಲ್ಲಿ ಹೋಗ್ತುಂಟು ನೋಡಿ. ಹಾಂ, ಆಗ ಮಧ್ಯಾಹ್ನ ಒಂದು ಮಳೆ ಬಂದಾಗೆ ನೀರು ಬಂದಿದೆ ಹೊಳೆಯಲ್ಲಿ. ಈಗ ನೋಡಿ ನಲಿಯೋದು ಕೇಳ್ತದೆ ಇಬ್ಬರು ಸಹ, ಅದಕ್ಕೆ ನಾನು ಬಂದದ್ದು ಎಂತ ಮಾಡ್ತಾರೆ ನೋಡುವ ಅಂತ. ಹಸ್ಬೆಂಡ್ಗೆ ಕೂಡ ಹಾಗೆ ಅನಿಸಿತ್ತು ಇನ್ನು ಇದನ್ನು ತೆಗಿಬೇಕು ಅಂತ ಹೇಳಿ. ಆದರೆ ನಾವು ಹಾಗೆ ಬಿಟ್ಟಿದ್ದೇವಲ್ಲ, ಇದರಲ್ಲಿ ಈಗ ಮುಳ್ಳು ಸೌತೆ ಆಗಿದೆ ಆಯಿತಾ, ದೊಡ್ಡದಲ್ಲಿ ಇಕೊಳ್ಳಿ ಬಳ್ಳಿಯ ಸೆರೆಯ ಮಧ್ಯೆ ಇತ್ತು ನನಗೆ ಇವತ್ತು ಕಂಡದ್ದು ಇದು. ಮೊನ್ನೆ ನನ್ನ ಅಕ್ಕನ. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಎಷ್ಟೊತ್ತಿಗೆ ಯೂಟ್ಯೂಬಲ್ಲಿ ವ್ಲಾಗ್ಸ್ ಆಗ್ತೇನೆ ಅದೇ ಟೈಮಿಗೆ ವಾಟ್ಸಪ್ ಚಾನಲಲ್ಲಿ ಕೂಡ ಹಾಕಿರ್ತೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ಅಲ್ಲಿಂದಲೇ ವ್ಲಾಗ್ಸನ್ನು ನೋಡ್ಕೊಳ್ಬಹುದು. ಕೆಲಸ ಎಲ್ಲ ಆಯಿತು. ನಾನೀಗ 10 ಗಂಟೆ ಆಯಿತು ವ್ಲಾಗ್ ಶುರು ಮಾಡುವಾಗ. ನಂದು ದನಗಳಿಗೆ ಸ್ನಾನ ಮಾಡಿಸ್ಲಿಕ್ಕೆಲ್ಲ ಉಂಟಲ್ಲ, ಹಾಗೆ ಇನ್ನು ನಮ್ಮ ಮುದ್ದುಗವರಿಗೆ ನಾಳೆ ಒಂದು ದಿವಸ ಸ್ನಾನ ಮಾಡಿಸಿದ್ರೆ ಆಯಿತು, 10 ದಿವಸ ಆಗ್ತದೆ. ನಾಳೆ ಹಾಲು ದೇವರಿಗೆ ಕೊಡಲಿಕ್ಕೆ ಉಂಟು, ಗ್ರಾಮ ದೇವಸ್ಥಾನಕ್ಕೆ ಕೊಟ್ಟು ಬರಲಿಕ್ಕೆ ಉಂಟು. ಹಾಗೆ ಮೊದಲ ಕರುವಲ್ಲ, ಹೇಳ್ಕೊಂಡದೆಂತ ಇಲ್ಲ, ಆದರೆ ಮೊನ್ನೆ ಅವಳಿಗೆ ಆರೋಗ್ಯ ಸಮಸ್ಯೆ ಆಗಿತ್ತಲ್ಲ, ಹಾಗೆ ಎಂತ ಸಹ ಹೇಳ್ಕೊಳ್ಳಿಲ್ಲ. ಬಟ್ ಮೊದಲ ಕರುವಲ್ಲ ಅಂತ ಹೇಳಿ ಕೊಡ್ತಾ ಇದ್ದೇವೆ ದೇವಸ್ಥಾನಕ್ಕೆ ಹಾಲು. ಮೊದಲ ಹಾಲು ದೇವರಿಗೆ ಕೊಟ್ಟು ಆಮೇಲೆ ನಾವು ಡೈರಿಗೆ ಕೊಡೋದು. ಮಂಗಳಗೌರಿದು ಹಾಗೆ ಅಂತ ಹೇಳಿಕೊಂಡದ್ದು ಸಹ ಇಲ್ಲ. ಮತ್ತು ಅವಳದು 2ನೇ ಕರುವಲ್ಲ, ಹಾಗೆ ಇಬ್ಬರದ್ದು ಕೂಡ ಸ್ನಾನ ಆಯಿತು. ಇವರು ಇರುವಾಗ ಮಂಗಳಗೌರಿದು ಸ್ನಾನ ಮಾಡಿಸಿದೆ, ಯಾಕಂದರೆ ಅವಳದು ಹಾಲು ಸುಮಾರು ಇರ್ತದಲ್ಲ. ಬೆಳಿಗ್ಗೆ ಕರೆದು ಕೆಳಗೆ ಅಲ್ಲೇ ತೆಂಗಿನ ಮರದ ಬುಡಕ್ಕೆ ಹಾಕಿದೆ. ಆಮೇಲೆ ನಮ್ಮ ಮುದ್ದು ಗೌರಿಯನ್ನು ಈಗ ಸ್ನಾನ ಮಾಡಿಸಿ ಆಯಿತು. ಅವರಿಗೆ ಬೆಳಿಗ್ಗೆದು ತಿನ್ನಲಿಕ್ಕೆ ಕುಡಿಲಿಕ್ಕೆ ಮಡ್ಡಿ ಹಿಂಡಿ ಎಲ್ಲ ಸಹ ಕೊಟ್ಟಾಯಿತು. ಈಗ ನಾನು ಫ್ರೀಯಾಗಿ ವ್ಲಾಗ್ ಮಾಡ್ತಾ ಇದ್ದೇನೆ. ನನಗೆ ಬೆಳಿಗ್ಗೆದು ಕೆಲಸ ಎಲ್ಲ ಮುಗಿಯೋಗ ಈಗ 10 ಗಂಟೆ ಆಗ್ತದೆ. ಆದರೆ ತಿಂಡಿ ಮಾತ್ರ 8:30 8:45 ಆಗ್ತದೆ, ಇವರು ಆಫೀಸಿಗೆ ಹೋಗ್ತಾರಲ್ಲ ಹಾಗೆ. ಆದರೆ ನಾನು ಮದುವೆಗಿಂತ ಮುಂಚೆ ವರ್ಕ್ ಮಾಡ್ತಾ ಇದ್ದೆಲ್ಲ 2023ರಲ್ಲಿ ವ್ಲಾಗ್ ಶುರು ಮಾಡಿರುವಾಗ. ನಂದು ಕೆಲಸ ಎಲ್ಲ ಆದಮೇಲೆ ನಾನು ತಿಂಡಿ ತಿಂತಿದ್ದದ್ದು 10:30 ಎಲ್ಲ ಆಗ್ತಿತ್ತು ತಿಂಡಿ ತಿನ್ನುವಾಗ. ಈಗ ಹಾಗಿಲ್ಲ, ಈಗ ನಂದು ತಿಂಡಿ 8:30 8:45 ಆಗ್ತದೆ ಬೆಳಿಗ್ಗೆದು. ದೇವರು ಸಹ ಸಹಾಯ ಮಾಡಿದ್ರು ಆಯಿತಾ. ಬೆಳಗ್ಗೆಯಿಂದ ಮಳೆ ಇಲ್ಲದು, ಈಗ ಮಳೆ ಶುರುವಾಯಿತು. ನಂದು ದನಗಳದ್ದು ಕೆಲಸ ಎಲ್ಲ ಮುಗಿದ ಮೇಲೆ ತುಂಬ ಜೋರು ಮಳೆ ಸಹ ಬರ್ತಾ ಉಂಟು. ಫುಲ್ಲು ನಾನು ನಿನ್ನೆ ಸಂಜೆ ಹಿರಿದಿದ್ದೆಲ್ಲ 2 ಕಟ್ಟ, ಅದನ್ನು ಇವರು ಬೆಳಿಗ್ಗೆ ತಂದು ಹಾಕಿದ್ದಾರೆ. ಇವತ್ತು 2 ಕಟ್ಟ ಹಿರಿದ್ರೆ ಆಯಿತು, ಅದು ನಾಳೆಗೆ. ಹಾಗೆ ಇನ್ನು ಅದೇ ಥರ ರೊಟೇಟ್ ಮಾಡೋದು, ಅಪ್ಪನ ಕಾಲು ಗುಣ ಆಗುವ ತನಕ. ಅಪ್ಪ ನಿನ್ನೆಯಿಂದ ಇಲ್ಲಿ ತೋಟಕ್ಕೆಲ್ಲ ಹೋಗಲಿಲ್ಲ, ಮನೆಯಲ್ಲೇ ಇದ್ದಾರೆ, ರೆಸ್ಟ್ ಮಾಡ್ತಾ ಇದ್ದಾರೆ. ನಿನ್ನೆಗಿಂತ ಇವತ್ತು ಕಡಿಮೆ ಉಂಟು, ಸ್ವಲ್ಪ ಊದಿದೆಲ್ಲ ಕಡಿಮೆ ಆಗಿದೆ. ಹಾಗೆ ಈಗ TV ನೋಡ್ತಾ ಇದ್ದಾರೆ. ಸುಮಾರು ದಿವಸ ಆಯ್ತಲ್ಲ ನೀವು ನನ್ನ ಕಜುವನ್ನು ನೋಡದೆ. ನನಗೆ ಇವರನ್ನೆಲ್ಲ ಹೋಗಿ ಮಾತಾಡಿಸುವಷ್ಟು ಸಹ ಪುರ್ಸೊತ್ತಿರೋದಿಲ್ಲ. ಇರ್ತದೆ, ನಾನು ಮಾತಾಡಿಸ್ತೇನೆ, ಆದರೆ ದನಗಳಿಗೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್. ಈಗ ಮಕ್ಕಳು ಚಿಕ್ಕವರಲ್ಲ, ಹಾಗೆ ಇವರಿಗೆಲ್ಲ ಈಗ ಗೊತ್ತಾಗಿದೆ ದನ ಕರು ಬಂದಿದೆ, ಇನ್ನು ಹಾಲು ಸಿಗ್ತದೆ ಅಂತ. ಪ್ರತಿ ಸಲ ಹಾಲು ಕರೀಲಿಕ್ಕೆ ಎಲ್ಲ ಹಟ್ಟಿಗೆ ಹೋಗುವಾಗ ಇವ್ರು ಬಂದು ಕಾಯ್ತಾರೆ, ನಾನು ಹಾಲು ತಂದು ಕೊಡ್ತೇನೆ ಇವರಿಗೆ ಅಂತ. ಸ್ವಲ್ಪ ಸ್ವಲ್ಪ ಹಾಕ್ತಿದ್ದೇನೆ ಇವರಿಗೆ ಸಹ. ಕುഞ്ഞി ಕಜ್ಜು, ಹೋಗುವ ಬರ್ತಿ ಹುಲ್ಲಿಗೆ. ಮಳೆ ಸ್ವಲ್ಪ ಬಿಟ್ಟಿತ್ತು, ಹಾಗೆ ನಾನೀಗ ಹುಲ್ಲಿಗೆ ಬಂದಿದ್ದೇನೆ. ಒಂದು ಕಟ್ಟ ಈಗ ಹಿರಿದು ಕಟ್ಟ ಕಟ್ಟಿಟ್ಟು ಮಧ್ಯಾಹ್ನ ಮೇಲಿಂದ ಒಂದು ಕಟ್ಟ ಹಿರಿಯುವ ಅಂತ ಅಂದ್ಕೊಂಡಿದ್ದೇನೆ. 2 ಕಟ್ಟ ನಾಳೆಗೆ ಬೇಕಲ್ಲ, ಹಾಗೆ ಈಗಲೇ ಕಟ್ಟ ಕಟ್ಟಿಟ್ಟರೆ ಸುಲಭ ಆಗ್ತದೆ ಅಂತ. ಇವತ್ತು ಶಂಭು ಕೂಡ ಬಂದಿದ್ದಾನೆ, ನನ್ನನ್ನು ವ್ಲಾಗ್ ಮಾಡಲಿಕ್ಕೆ ಬಿಡ್ತಿಲ್ಲ. ಬೇಗ ಹುಲ್ಲು ಹಿರಿ ಮಿಡತೆ ಹಿಡಿದು ಕೊಡು ಅಂತ ಇಷ್ಟೇ ಇವನದು ಇವತ್ತು. ಎಂತ ಹೇಳು, ಅವರ ಹತ್ರ ಹೇಳು, ಅಲ್ಲಿ ಹಿಡಿದು ಕೊಡ್ತಾರಂತೆ ನಿಂಗೆ. ಹೇಳು, ನೀನು ರಿಕ್ವೆಸ್ಟ್ ಮಾಡು. ನೋಡಿ, ನಿಮ್ಮ ಹತ್ರ ಕೇಳ್ತಾ ಇದ್ದಾನೆ, ಯಾರಾದರೂ ಮಿಡತೆ ಇದ್ದರೆ ಹಿಡಿದು ಕೊಡಿ, ಪಾರ್ಸೆಲ್ ಮಾಡಿ ನಮ್ಮ ಶಂಭುಗೆ.
ಹೀಗೆ ನೋಡಿ ಕೂರ ಬಂದಿದ್ದ. ಶಂಭುಗೆ ಒಂದೆರಡು ಮಿಡತೆ ಸಿಕ್ಕಿತ್ತು. ನಿನ್ನೆ ನಾನು ಹುಲ್ಲಿರುವಾಗ ಸಂಜೆ ಎಷ್ಟು ಮಿಡತೆ ಇತ್ತು ಅಂತ ಹೇಳಿದರೆ ಮಳೆ ಇತ್ತು, ಇವಾಗ ಬರಲಿಲ್ಲ. ಹಾಗೆ ಒಂದು ಕಟ್ಟ ಹುಲ್ಲಾಯ್ತು. ಇನ್ನು ನನ್ನ ಮನೆಗೆ ಹೋಗೋದು. ಕೂರ ಎಂತ ಮಾಡೋದು? ವಾಟರ್ ಥೆರಪಿಗೆ ಬಂದದ್ದು. ನೋಡಿ, ಅವರಿಗೆ ಮನೆಯಲ್ಲಿ ಕೂತು ಬೋರ್ ಆಯಿತು ಅಂತೇಳಿ ಕತ್ತಿ ಇಟ್ಕೊಂಡು ಬಂದಿದ್ದರು. ನಾನೀಗ 2 ಬೈಕ್ ಅವರನ್ನು ರಿಟರ್ನ್ ಮನೆಗೆ ಕಳಿಸ್ತಾ ಇದ್ದೇನೆ. ಅವರು ನನಗೆ ಹುಲ್ಲು ಹೊರಿಸುವ ಅಂತ ಬಂದದ್ದು. ಹುಲ್ಲು ಹೊರಿಸೋದು, ಅದು ಕಾಲು ಬೆಂಡಾಗೋದು ಭಾರಕ್ಕೆ, ಅದೆಲ್ಲ ಬೇಡ ಅಂತೇಳಿ ಈಗ 2 ಬೈದೆ. ಅದಕ್ಕೆ ಈಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದಾರೆ. ನನಗೆ ಇದರಲ್ಲಿ ಬೈಲಿಕ್ಕೆ ಬೇಜಾರವೇ ಇಲ್ಲ. ಯಾಕಂದರೆ ಅವರಿಗೆ ಮನೇಲಿ ಒಂದು ಕೂರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಎಂತ ಒಂದು ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ರೆಸ್ಟ್ ಅಂದರೆ ಅವರಿಗೆ ಓಡಾಡಿ ಅಭ್ಯಾಸ ಅಲ್ವಾ. ಹಾಗಾಗಿ ಇದೆ ಓಡಾಡಿ ಅಭ್ಯಾಸ ಆದ್ದರಿಂದ ಮನೇಲಿ ಕೂತ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಈಗ ನೋಡಿ ಅನ್ನು ಎಂತ ಮಾಡ್ತಾಳೆ ಅಂತ ನೋಡ್ಲಿಕ್ಕೆ ಬಂದದಂತೆ. ಅಲ್ಲಿಂದಲೇ ಬೈದೆ, ಸೀದಾ ಈಚೆ ಬಂದರು ಈಗ ಮನೆ ಹತ್ರಕ್ಕೆ. ಮಾಡ್ತಿದ್ಯಮ್ಮ? ಮಗ ಏನು ಮಾಡ್ತಾನೆ? ಸಣ್ಣಕ್ಕಿ ಮತ್ತು ಅವಳಲ್ಲಿ ಕೂತಿದ್ದಾರೆ ಸೈಡಲ್ಲಿ. ಅಮ್ಮ ಮಗಳು ಅಲ್ಲಿ, ಈ ಅಮ್ಮ ಮಗ ಇಲ್ಲಿ. ಮಗ ನೋಡಿ ಅವನ ಮೇಲೆ ಎಲ್ಲ ಹುಲ್ಲೆಲ್ಲ ಹಾಕಿ. ನೀವು ಹೇಳಿದಾಗೆ ಅವನು ತುಂಬ ಸ್ಟ್ರಾಂಗ್ ಇದ್ದಾನೆ ಆಯಿತಾ. ಅವಳ ಬರೀ ಪಾಪದ ಹುಡುಗಿ ಅವಳು. ಹಾಗೆ ನಾನು ಹೆಸರು ಎಂತ, ನಾನು ಮುದ್ದು ಅಂತ ಕರಿತೇನೆ, ಮುನ್ನಾಚಿ ಅಂತ ಕರಿತೇನೆ. ನನಗೆ ಎಂಥ ಹೆಸರು ನನಗೆ ಏನೋ ಒಂಥರ ಬೇಜಾರು ಗಂಡು ಕರುವಾದರೆ. ಅಂದರೆ ನಾನು ನೋಡ್ಕೊಳ್ತೇನೆ, ಪ್ರೀತಿಯಿಂದ ನೋಡ್ಕೊಳ್ತೇನೆ. ಆದರೆ ನಿಮಗೆ ರೀಸನ್ ಗೊತ್ತುಂಟಲ್ಲ, ಗಂಡು ಕರುವಾದರೆ ಎಂತ ಇರ್ತದೆ ಮುಂದೆ ಅಂತ. ಅದಕ್ಕೆ ಒಂದು ಬೇಜಾರು ನನಗೆ ಮನಸ್ಸಲ್ಲಿ ಕಾಡ್ತಾ ಇರ್ತದೆ. ಊಟಕ್ಕೆ ಸಾರು, ಟೊಮೆಟೊ ಮತ್ತು ಬೇಳೆ ಹಾಕಿ, ಮತ್ತು ಒಂದು ಸ್ವಲ್ಪ ಕ್ಯಾಬೇಜ್ ಪಲ್ಯ. ಇದು ಉಪ್ಪು ಮುಂಚಿಂದ ಮಾಡಿದ್ದು. ಈ ಗುಂಟೂರು ಮೆಣಸು ಉಂಟಲ್ಲ, ಅದನ್ನು ಕೆಂಡದಲ್ಲಿ ಸುಟ್ಟು ಉಪ್ಪು ಮತ್ತು ಹುಣಸೆ ಹುಳಿ ಹಾಕಿ, ಈ ಗಂಜಿದು ತೆಳಿ ಬರ್ತದಲ್ಲ, ಈ ಗಂಜಿದು ನೀರು ಅದರಲ್ಲಿ ಮಿಕ್ಸ್ ಮಾಡಿ ತೆಕೊಂಡು ಬಂದದ್ದು. ಊಟಕ್ಕೆ ಒಳ್ಳೇದಾಗ್ತದೆ. ಸುಮಾರು ಜನ ವೀಡಿಯೋ ಮಾಡಿ ಹಾಕ್ತಾರೆ. ಹಾಗೆ ಟ್ರೈ ಮಾಡಿ ಹೇಗಾಗ್ತದೆ, ತುಂಬ ಒಳ್ಳೇದಾಗ್ತದೆ. ನಾನೀಗ ಟೇಸ್ಟ್ ಎಲ್ಲ ಮಾಡಿ ಹೇಳ್ತು. ಅಪ್ಪನಿಗೆ ರೆಡಿ ಮಾಡಿಟ್ಟಿದ್ದೇನೆ ಊಟಕ್ಕೆ. ಬರ್ಬೋದು, ಅವರೀಗ ಕೈ ತೊಳಿಲಿಕ್ಕೆ ಹೋಗಿದ್ದಾರೆ. ಇವ ಇದ್ದಾನೆ ಊಟಕ್ಕೆ ಅಷ್ಟೇ. ನೋಡಿ, ನಾನು ಬೇಸಿಗೆಯಲ್ಲಿ ಮಾಂಬಳ ಮಾಡಿದ್ದೆಲ್ಲ, ಕಾಡು ಮಾವಿನ ಹಣ್ಣಿದು. ಇದರದೀಗ ಒಂದು ರೋಲ್ ಉಂಟು, ಇನ್ನೂ 2 ರೋಲ್ ಉಂಟು. ಇದು ಸೇರಿ ಇನ್ನೂ 2 ಉಂಟು. ಮಳೆಗಾಲದಲ್ಲಿ ಈಗ ಹುಲ್ಲಿಗೆ ಹೋಗುವಾಗ ಬಾಯಿಗೆ ಹಾಕ್ಕೊಂಡು ತಿನ್ನಲಿಕ್ಕೆ ಚೆಂದ ಅನ್ನಿಸ್ತದೆ. ಅಂದರೆ ತೋಟಕ್ಕೆ ಹೋಗುವಾಗ ಅಂಥದ್ದು ಚಾಕ್ಲೇಟ್ ಬದಲಿಗೆ ಇದನ್ನು ತಿನ್ನೋದಾಯ್ತಾ, ರುಚಿ ಅನ್ನಿಸ್ತದೆ. ಹೀಗೆ ಒಂದು ಪೀಸ್ ತಗೊಂಡು ಬಾಯಿಗೆ ಹಾಕ್ಕೊಂಡು ಚಾಕ್ಲೇಟ್ ಥರ ತಿನ್ನೋದು. ಅಂದರೆ ಕಚ್ಚಿ ತಿನ್ನಬಾರ್ದು. ನಾವು ಚಾಕ್ಲೇಟ್ ಟಾಫಿಯನ್ನೆಲ್ಲ ಹೇಗೆ ತಿಂತೇವಲ್ಲ ಹಾಗೆಯೇ ಟೇಸ್ಟ್ ಮಾಡ್ತಾ ಸುಮಾರು ಹೊತ್ತು ಬಾಯಲ್ಲಿ ಇಟ್ಕೊಳ್ಳಿಕ್ಕಾಗ್ತದೆ. ಆ್ಯಂಡ್ ನಾನಿದು ಗೊಜ್ಜು ಮಾಡಲಿಕ್ಕಲ್ಲ, ಹೀಗೆ ತಿನ್ನಲಿಕ್ಕೆ ಮಾಡಿದ್ದು. ಇದನ್ನು ಗೊಜ್ಜು ಕೂಡ ಮಾಡ್ಬೋದು, ನೀರಲ್ಲಿ ಕರಗಿಸಿ ಎಲ್ಲ. ನನಗೆ ಅದು ಇಷ್ಟ ಇಲ್ಲ, ಹೀಗೆ ಇಷ್ಟ. ಇನ್ನೂ 2 ರೋಲ್ ಉಂಟು. ನಾವೀಗ ಹುಲ್ಲಿಗೆ ಬಂದಿದ್ದೆವು ಆಯಿತಾ. ಮಧ್ಯಾಹ್ನಕ್ಕಿಂತ ಮುಂಚೆ ನಾನು ಇಲ್ಲಿ ಕೈಕಾಲು ತೊಳೆದು ಹೋದ್ದು ನೀವು ನೋಡಿರ್ಬೋದು. ನೀರೆಂತ ಇರಲಿಲ್ಲ. ನಾನೊಂದು ಇಲ್ಲಿ ಗ್ಲೌಸ್ ಕೂಡ ಇಟ್ಟು ಹೋಗಿದ್ದೆ ಆಯಿತಾ, ಮತ್ತೆ ತಗೊಳ್ಬೋದು ಅಂತ. ಇದು ಮಧ್ಯಾಹ್ನ ಒಂದು ಮಳೆ ಬಂದಾಗೆ ನೀರು ಜಾಸ್ತಿ ಬಂದಿದೆ. ಅದು ಗ್ಲೌಸ್ ಹೋಗಿದೆ, ಬಳ್ಳಕ್ಕೆ ಹೋಗಿದೆ ನಂದು. ನಾನು ಎಣಿಸಿದೆ ನೀರು ತುಂಬ ಕಡಿಮೆ ಇತ್ತಾಯ್ತಾ ಇಲ್ಲಿ. ಈಗ ಸದ್ಯಕ್ಕೆ ಮಳೆ ಬಂದು ಬರಲಿಕ್ಕಿಲ್ಲ ಅಂತ. ಇದು ಒಂದು ಚಿಕ್ಕ ಮಳೆ ಬಂದದ್ದು, ನೀರು ಹೇಗೆ ಬಂದಿದೆ ನೋಡಿ. ಮಳೆಗಾಲದಲ್ಲಿ ಒಂದು ಚಿಕ್ಕ ಮಳೆ ಬಂದರೂ ಕೂಡ ಉಂಟಲ್ಲ, ಮೇಲೆಗಡೆ ಅಂದರೆ ಈಗ ನದಿಯ ಉಗಮ ಸ್ಥಾನದಲ್ಲಿ ನೀರು ಜಾಸ್ತಿ ಉಂಟು, ಮಳೆ ಜಾಸ್ತಿ ಉಂಟು ಅಂತ ಇದ್ದರೆ ನೀರು ಬರ್ತದೆ. ನಮಗಿಲ್ಲಿ ಮಳೆ ಇಲ್ಲ ಅಂದರೂ ಹೊಳೆಯಲ್ಲಿ ನೀರು ಬರ್ತದೆ ನೋಡಿ. ಒಳ್ಳೆ ನೀರುಂಟು, ಫೋರ್ಸಲ್ಲಿ ಹೋಗ್ತುಂಟು ನೋಡಿ. ಇದು ಕೂಡ ನಾನು ಹುಲ್ಲು ಕಟ್ಟಿಟ್ಟು ಮಧ್ಯಾಹ್ನ ಮೇಲೆ ಇದೊಂದು ಕಟ್ಟ ಸೀದಾ ಓಡಿ ಬಂದೆ. ಮನೇಲಿ ನಾಯಿ ಬೊಗಳ್ತುಂಟು ಅಂತ. ಇವ್ರು ಸುಮ್ಮನೆ ಕೂತಿದ್ದಾರೆ, ಯಾರಿಲ್ಲ. ಕಜ್ಜು ಅವ ನೋಡಿ ಎಷ್ಟು ಎತ್ತರದಲ್ಲಿ ಕೂತಿದ್ದಾನೆ ಅಂತ. ಕಜ್ಜು ಎಂತ ಮಾಡೋದನ್ನ? ಹಾಂ, ಆಗ ಮಧ್ಯಾಹ್ನ ಒಂದು ಮಳೆ ಬಂದಾಗೆ ನೀರು ಬಂದಿದೆ ಹೊಳೆಯಲ್ಲಿ. ಈಗ ನೋಡಿ ಆಕಾಶ
ಚಂದ ನಮ್ಮ ಗುಂಡು ಗಜ್ಜ ಅಪ್ಪ ಕೂರ ಮೊನ್ನೆ ತನಕ ಒಬ್ಳಿದ್ಲು, ಈಗ ಇನ್ನೊಬ್ಬ ಬಂದಿದ್ದಾನೆ ಅಂತ ನೋಡ್ತಿದ್ದಾನೆ ಇವ. ಈಗೊಳ್ಳಿ ಅವ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾನೆ. ಸಂಜೆದು ಹಾಲು ಕುಡ್ದಾಯ್ತು, ಇಬ್ಬರು ಓಡಾಡಲಿ ಅಂತ ಹೇಳಿ ಬಳ್ಳಿ ಬಿಟ್ಟಿದ್ದಾನೆ, ಆಟಾಡ್ತಾ ಇದ್ದಾರೆ. ಅವ ಅಲ್ಲಿ ಹೋದ. ಅಣ್ಣ ಎಲ್ಲಿ ಹೋದ ನಿಂದು ಮಾಮ ಹೋದ? ಹೋಗು. ಹಾಂ ಕ್ಯೂಟು. ಈಗ ಸಿಗ್ತಾನೆ ಹೀಗೆ ಹಿಡಿಲಿಕ್ಕೆ, ಮುದ್ದು ಮಾಡಲಿಕ್ಕೆ ಸಿಗ್ತಾನೆ. ಈಗ ಎಂತ ಮಾಡ್ದು ಕೂರ ನೀನು? ಇಲ್ಲೇ ಇದ್ದಾನೆ, ಅವ್ನು ನೋಡಲಿಲ್ಲ. ತಗೊಳ್ಳಿ, ಅವಳು ಸಾಲಿ ಹೋಗೋದು ಅಜ್ಜಿ ಹತ್ರಕ್ಕೆ. ಶರ್ಣಿ ಒಯ್ ಒಯ್ ಚರ್ಣು, ಎಂತ ಮಾಡ್ದು ಮಗು? ಚುಬ್ಬಮ್ಮ ಅವಳಿಗೆ ನಾನು ಹೀಗೆ ಹಿಡಿದ್ರೆ ಸಾಕು, ಹೀಗೆ ಎಲ್ಲ ಅವಳಿಗೆ ಅಭ್ಯಾಸ ಆಗಿದೆ. ಅಂದರೆ ಇಲ್ಲಿ ಕೆಳಗೆ ತುರಿಸ್ತದೆ, ಅದಕ್ಕೆ ಮುದ್ದು ಮುದ್ದು. ಹೊರಗೆ ಹೋದ್ರೆ ಇವ ಇದ್ದಾನೆ ನೋಡ್ಕೊಳ್ಳಿಕ್ಕೆ ನಮ್ಮ ಕೂರ. ಅವ್ರು ಓಡುವಲ್ಲೆಲ್ಲ ಅವಸ ಓಡ್ತಾನೆ. ಮೊನ್ನೆ ಇವಳು ತಪ್ಪಿ ಹೊರಗೆ ಬಂದಿದ್ಲು ಅಮ್ಮನೊಟ್ಟಿಗೆ. ಇವ ಒಟ್ಟಿಗೆ ಕೂರ ಬೆಳಗ್ಗೆ ಸ್ನಾನ ಮಾಡಿಸುವಾಗ. ಈಗ ನಾನು ಕಟ್ತೇನಲ್ಲ, ಹಾಗಾಗಿ ಬಾಗಿಲಿದು ವ್ಯವಸ್ಥೆ ಇಲ್ಲ ನಮ್ಮಲ್ಲಿಗೆ ಸದ್ಯಕ್ಕೆ, ಮಾಡಲಿಕ್ಕೆ ಸಹ ಇಲ್ಲ ಆಪ್ಷನ್. ಹಾಗೆ ಈಗ ಅಡ್ಜಸ್ಟ್ ಮಾಡಬೇಕಷ್ಟೇ. ಕಟ್ಟುದಲ್ಲ, ನಾನು ಕಟ್ತೇನೆ. ಈಗ ಒಂದು ಸ್ವಲ್ಪ ಆಟಾಡಲಿಕ್ಕೆ ಬಿಡೋದು, ಮತ್ತು ಬಳ್ಳಿಯಲ್ಲಿ ಕಟ್ಟೋದು. ಎಲ್ಲೆಲ್ಲಿ ನೋಡಿ ಉಂಟು ಕಟ್ಟಲಿಕ್ಕೆ ಬೇಕಾದಷ್ಟು ಜಾಗ. ಕುഞ്ഞി ಹುಷಾ ಇದೆಯಲ್ಲ ಪುಚ್ಚಪ್ಪ? ನಲಿಯೋದು ಕೇಳ್ತದೆ ಇಬ್ಬರು ಸಹ, ಅದಕ್ಕೆ ನಾನು ಬಂದದ್ದು ಎಂತ ಮಾಡ್ತಾರೆ ನೋಡುವ ಅಂತ. ಪೂರ ನಾನು ಓಡಿಸ್ತಾರೆ ಅಂತೂ. ಆಯಿತು, ನಾನೀಗ ವ್ಲಾಗ್ ಎಂಡ್ ಮಾಡುವ ಅಂತ ಅಂದ್ಕೊಂಡಿದ್ದೆ. ನನಗೆ ಸ್ವಲ್ಪ ಕೆಲಸ ಇತ್ತು ಸೋಲಾರ್ ಟರ್ಪಲಲ್ಲಿ, ಅಂದರೆ ಬಜವೆಲ್ಲ ತಂದು ದನಗಳ ಕೆಳಗೆ ಹಾಕಲಿಕ್ಕಿತ್ತು. ಹಾಗೆ ನಾನು ಅಬ್ಸರ್ವ್ ಮಾಡುವಾಗ ಉಂಟಲ್ಲ, ಒಂದು ಮುಳ್ಳು ಸೌತೆ ಆಗಿದೆ, ಇಷ್ಟು ಉದ್ದಾಗಿದೆ. ಇನ್ನೊಂದು ಸಹ ಹತ್ತಿರ ಹೋಗಿ ನನಗೆ ಸುಮಾರು ಜನ ಹೇಳಿದ್ರು ಅದು ಒಳ್ಳೆ ಗಿಡ ಅಲ್ಲ, ಅದು ಕಿತ್ತು ಬಿಸಾಡಿ ಅಂತ ಎಲ್ಲ ಕಮೆಂಟಲ್ಲಿ ಹೇಳಿದ್ರಿ. ನಂಗೆ ಕೂಡ ಹಾಗೆ ಅನಿಸಿತ್ತು, ನನ್ನ ಹಸ್ಬೆಂಡ್ಗೆ ಕೂಡ ಹಾಗೆ ಅನಿಸಿತ್ತು, ಇನ್ನು ಇದನ್ನು ತೆಗಿಬೇಕು ಅಂತ ಹೇಳಿ. ಆದರೆ ನಾವು ಹಾಗೆ ಬಿಟ್ಟಿದ್ದೇವಲ್ಲ. ಇದರಲ್ಲಿ ಈಗ ಮುಳ್ಳು ಸೌತೆ ಆಗಿದೆ ಆಯಿತಾ, ದೊಡ್ಡದು, ತುಂಬ ದೊಡ್ಡದಲ್ಲ. ನನಗೆ ಅನಿಸ್ತದೆ ಈ ಪಿಜ್ಜಾ ಸ್ಟೋರ್ಸಲ್ಲೆಲ್ಲ ನೀವು ನೋಡಿದ್ರೆ ಅದನ್ನು ಉಪ್ಪಲ್ಲಿ ಹಾಕಿಟ್ಟಿರ್ತಾರೆ, ಚಿಕ್ಕ ಚಿಕ್ಕ ಸೌತೆ, ಅಂಥ ಸೈಜಿದು ಸೌತೆ. ಈಗ ನಾನು ತೋರಿಸ್ತೇನೆ ನಿಮಗೆ. ಒಂದು ಇಷ್ಟು ಉದ್ದ ಉಂಟು, ನನ್ನ ಬೆರಳಷ್ಟು, ಇನ್ನೊಂದಿಷ್ಟು ದಪ್ಪ ಆಗಿದೆ. ಅಂದರೆ ಅದು ದೊಡ್ಡ ಸೈಜ್ ಅಂತ ಅನಿಸ್ತದೆ, ಅಷ್ಟೇ ಆಗೋದು ಅಂತ. ಸೊ ಈಗ ನಿಮಗೆ ಕರ್ಕೊಂಡು ತೋರಿಸ್ತೇನೆ. ಮತ್ತು ನನ್ನ ಪೂಜಕ್ಕ ಹೇಳ್ತಿದ್ಲು, ಅದು ಇನ್ನು ಬಳ್ಳಿ ಎಂಡ್ ಆಗುವಾಗ ಅದರಲ್ಲಿ ಕಾಯಿ ಬಿಡ್ತದೆ, ಅದರಲ್ಲಿ ಆಗುವಂಥದ್ದು. ಈ ಕೆಳಗೆಲ್ಲ ಆಗೋದಿಲ್ಲ ಅಂತ. ಇದು ಕೆಳಗೇ ಆಗಿದೆ. ಸೊ ಈಗ ತೋರಿಸ್ತೇನೆ ನಿಮಗೆ, ಬನ್ನಿ. ಕಾಣಿಸ್ತಾ ಉಂಟಾ? ಸೊ ಇದು ಸ್ವಲ್ಪ ಚಿಕ್ಕದು ನೋಡಿ, ಇದು ಕೆಳಗೇ ಆಗಿದೆ, ಈ ಬಳ್ಳಿಯಲ್ಲಿ ಕೆಳಗೇ ಆಗಿದೆ. ಇನ್ನೊಂದು ತೋರಿಸ್ತೇನೆ. ಇದು ಮೊನ್ನೆ ಆಗ್ತಾಯಿತ್ತು, ಇದು ಇನ್ನೂ ದೊಡ್ಡದಾಗಲಿಕ್ಕಿಲ್ಲ. ಇದಕ್ಕಿಂತ ಸ್ವಲ್ಪ ದೊಡ್ಡದುಂಟು, ತೋರಿಸ್ತೇನೆ ಇಲ್ಲಿ. ಇಕೊಳ್ಳಿ, ಬಳ್ಳಿಯ ಸೆರೆಯ ಮಧ್ಯೆ ಇತ್ತು, ನನಗೆ ಇವತ್ತು ಕಂಡದ್ದು ಇದು. ಮೊನ್ನೆ ನನ್ನ ಅಕ್ಕನ ಶಾರ್ಪ್ ಕಣ್ಣಿಗೆ ಕೂಡ ಕಾಣಲಿಲ್ಲ ಅಂದರೆ ಆಶ್ಚರ್ಯ. ಯಾಕಂದರೆ ನನ್ನ ಪುಚ್ಚಕ್ಕ ಬಂದರೆ ಅವಳು ಎಲ್ಲ ಸಹ ನೋಡ್ತಾಳೆ, ಎಂತೆಂತ ಆಗಿದೆ ಎಂತೆಂತ ಅಂತ ಹೇಳಿ. ನನಗೆ ಗೊತ್ತಿಲ್ಲದು ಸಹ ಅವಳಿಗೆ ಕಾಣ್ತದೆ ಒಮ್ಮೊಮ್ಮೆ. ಸೊ ಅವಳ ಕಣ್ಣಿಂದ ಸಹ ತಪ್ಪಿಸಿ ಇಲ್ಲಿ ಉಂಟು ಒಂದು, ಅಂದರೆ ಆಗ್ತದೆ ಆಯಿತಾ ಇದರಲ್ಲಿ. ಆದರೆ ಇದು ಇಷ್ಟೇ ಸೈಜ್ ಆಗೋದು, ಯಾಕಂದರೆ ನೋಡಿ ಇದರಲ್ಲಿ ಒಂದು ಸ್ವಲ್ಪ ಕಾಫಿ ಬಂದಿದೆ. ಇದು ಬಹುಶಃ ಆಗಿದೆ ಅಂತ ಅರ್ಥ ನನ್ನ ಪ್ರಕಾರ. ಇವತ್ತು ಈಗ ಸಂಜೆ ಇವರು ಆಫೀಸಿಂದ ಬರ್ತಾರಲ್ಲ, ಇವ್ರ ಹತ್ರ ಹೇಳಬೇಕು ಹೇಗೆ ಅಂತ. ಅವರಿಗೆ ಸಹ ಅಷ್ಟು ಗೊತ್ತಿಲ್ಲ, ಬಟ್ ಸೌತೆ ಆಯಿತು ನಮ್ಮ ಮನೆಯಲ್ಲಿ ನೋಡಿ. ಮುಂಚೆ ಎಲ್ಲ ನಮ್ಮ ಮನೆಯಲ್ಲಿ ಮುಳ್ಳು ಸೌತೆ ಮಾಡ್ತಾಯಿದ್ರು, ಆದರೆ ಇದಕ್ಕಿಂತ ಸ್ವಲ್ಪ ಸೈಜ್ ದೊಡ್ಡದಾಗ್ತಾಯಿತ್ತು. ಮತ್ತು ಅದರದ್ದು ಸೀಡ್ಸ್ ಇಲ್ಲದೆ ಕಾಣೆಯಾಗಿಯೋ ಅಥವಾ ಬೇರೆಯವ್ರಿಗೆ ಕೊಟ್ಟದ್ದು ಹಾಗೆ ಅಂತ ಹೇಳಿ ನಮ್ಮಲ್ಲಿ ಅದು ಸಂತತಿ ನಶಿಸಿ ಹೋಯಿತು. ನಮಗೆ ಮತ್ತೆ ಯಾರು ಸಹ ಕೊಡಲಿಲ್ಲ. ಮತ್ತು ಅಂಥ ಮುಳ್ಳು ಸೌತೆ ಸಹ ಸೀಡ್ಸ್ ಸಿಗಲಿಲ್ಲ. ಬಹುಶಃ ಈ ಮಾರ್ಕೆಟಲ್ಲಿ ಹೋಗಿ ಸೀಡ್ಸ್ ಎಲ್ಲ ಕೇಳಿದರೆ ಸಿಗ್ಬೋದು ಅಂತ ಅಂದ್ಕೊಳ್ತೇನೆ. ಈ ಸಂತೆಯಲ್ಲೆಲ್ಲ ಸೀಡ್ಸ್ ಮಾಡ್ತಾರಲ್ಲ, ಅಂಥದ್ದಲ್ಲಿ ಸಿಗ್ಬೋದು. ನಾನು ಹಾಗೆ ಅಂತ ಹೇಳಿ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು, ಅದು ಸಹ ಉದ್ದ ಸೈಜ್ ತೋರಿಸಿತ್ತಾಯ್ತಾ ಆನ್ಲೈನಲ್ಲಿ. ನಾನು ಅಂಥದ್ದೇ ಮುಂಚೆ ನಮ್ಮ ಮನೇಲಿ ಆಗ್ತಿತ್ತಲ್ಲ ಹಾಗೆ ಇರ್ಬೋದು ಅಂತ ಹೇಳಿ ಒಂದು ಪಾಟಲ್ಲಿ ಹಾಕಿ ಅದು ಗಿಡ ಆಗಿ ಅದನ್ನು ನೆಟ್ಟು ಗೊಬ್ಬರ ಎಲ್ಲ ಇಟ್ಟು ಈಗ ಇಷ್ಟುದ್ದ ಸೌತೆ ಆಯಿತು. ಏನೋ ಒಂದು ಸೌತೆ ಅಂತ ಹೇಳುವಂಥದ್ದೊಂದು ಆಗಿದೆ ಅಲ್ಲ ನಮ್ಮ ಮನೆಯಲ್ಲಿ. ನಾವು ಬೇರೆ ಏನೋ ಗಿಡ ಅಂತ ಅಂದ್ಕೊಂಡು ಅಥವಾ ಇನ್ನು ಕಿತ್ತು ಬಿಸಾಡಿದರೆ ಇದು ಸಹ ಸಿಗ್ತಿರ್ಲಿಲ್ಲ ತಿನ್ನಲಿಕ್ಕೆ. ಬಟ್
ಆಯಿತು, ಇನ್ನೂ ಎಷ್ಟಾಗ್ತದೆ ಅಂತ ನೋಡುವ. ಈಗ ಮೊದಲನೇದಾಗಿದೆ, ತುಂಬ ಖುಷಿ ಅಂತ ಅನ್ನಿಸ್ತಾ ಉಂಟು ನನಗೆ ನಿಮ್ಮ ಹತ್ರ ಹಂಚಿಕೊಳ್ಳಿಕ್ಕೆ. ನನಗೆ ನೀವು ಸುಮಾರು ಜನ ಸಜೆಸ್ಟ್ ಮಾಡಿದರೆ ಅದರದ್ದು ತುದಿ ಕಟ್ ಮಾಡಿ ಬರ್ಬೋದು, ಇಲ್ಲ ಅಂತ ಹೇಳಿದರೆ ಅದಕ್ಕೆ ಎಂತ ಗೌರ್ಮೆಂಟ್ ಗೊಬ್ಬರ ಹಾಕಿ ಬರ್ಬೋದು ಅಂತ. ಅಂತೂ ಬಂದಿದೆ. ಸೊ ತುಂಬ ಖುಷಿ ಅನ್ನಿಸ್ತಾ ಉಂಟು. ಯಾ